ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಚಾಪ್ಟರ್ ನಂಬರ್ 5 ಸಮಾಂತರ ಶ್ರೇಣಿಗಳು ಪಾಠದ ಅಭ್ಯಾಸ 5.2ರಲ್ಲಿ ಬರುವಂತಹ ಪ್ರಮುಖವಾಗಿರುವಂತಹ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ವಿಶ್ಲೇಷಣೆಯ ಸಮೇತ ಅವುಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಗೆ ಹೇಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 5.2ರ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ ನೋಡಿ. ಇಲ್ಲಿ ಅಭ್ಯಾಸ 5.2ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಸಮಾಂತರ ಶ್ರೇಣಿಯ ಎನ್ನೇ ಪದಗಳನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ ಏನು ಬರುತ್ತೆ, an = a + n - 1 × d ಅಂಥೇಳಿ ಆ ಒಂದು ಸೂತ್ರವನ್ನು ಬಳಕೆ ಮಾಡಿಕೊಂಡು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಹಿಡಿಬೇಕು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಮೇನ್ ಏನು ಮಾಡಿದ್ದಾರೆ, ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಚಾರ್ಟಲ್ಲಿ ಎ ಡಿ ಎನ್ ಮತ್ತು ಎ ಎನ್ಗಳ ಬೆಲೆಯನ್ನು ಕೊಟ್ಟಿದ್ದಾರೆ. ಇವು 4ರಲ್ಲಿ ಒಂದು ಕಂಡುಹಿಡಿಬೇಕು. ಆ ರೀತಿಯಲ್ಲಿ 5 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ ಉದಾಹರಣೆಗೆ ಮೊದಲನೇದರಲ್ಲಿ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ. ನೀವು ಎ ಎನ್ ಕಂಡುಹಿಡಿಬೇಕು. ಹಾಗೆ ಎರಡನೇದರಲ್ಲಿ ಡಿ ಕಂಡುಹಿಡಿಬೇಕು, ಮೂರನೇದರಲ್ಲಿ ಎ, ನಾಲ್ಕನೇದರಲ್ಲಿ ಎನ್, 5ನೇ ಕ್ವಶನ್ನಲ್ಲಿ ಮತ್ತೆ ಎ ಎನ್ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಸುಲಭವಾಗಿ an = a + n - 1 × d ಅನ್ನುವ ಸೂತ್ರವನ್ನು ಬಳಸಿ ಸುಲಭವಾಗಿ ಪ್ರತಿಯೊಂದಕ್ಕೂ ಕೂಡ ಆನ್ಸರ್ ಹೇಳ್ಬೋದು. ಹೇಗೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋದಾದ್ರೆ ನೋಡಿ, ಮೊದಲನೇ ಪ್ರಶ್ನೆ ಎ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕೊಟ್ಟಿದ್ದಾರೆ, ಎ ಎನ್ ಕಂಡುಹಿಡಿಬೇಕು. ಸುಲಭವಾಗಿ ನೀವು an = a + n - 1 × d ಅನ್ನುವ ಸೂತ್ರವನ್ನು ಬಳಕೆ ಮಾಡಿದ್ರಿ ಅಂದರೆ ಎ ಎನ್ನಿನ ಬೆಲೆಯನ್ನು ನೀವು ಕಂಡುಹಿಡಿಬೇಕಾಗಿರೋದ್ರಿಂದ ಎ ಅಂದರೆ 7 ಅಂತ ಕೊಟ್ಟಿದ್ದಾರೆ, ಎನ್ ಅಂತ ಹೇಳಿದ್ರೆ 8 ಕೊಟ್ಟಿದ್ದಾರೆ, ಡಿ ಅಂದರೆ 3 -1 ಡಿ ಅಂದರೆ 3. ಈಗ an = 7 + 8ರಲ್ಲಿ 1 ಹೋದರೆ 7 ಬರುತ್ತೆ, ಪಕ್ಕದಲ್ಲಿ 3ಅನ್ನು ಇಂಟು ಮಾಡಬೇಕಾಗತ್ತೆ. ಆಗ an = 7 + 7 3 21 ಬರುತ್ತೆ. an = 21ಕ್ಕೆ 7ಅನ್ನು ಕೂಡಿದ್ರಿ ಅಂದರೆ 28 ಬರುತ್ತೆ. ಇದು ಮೊದಲನೇ ಪ್ರಶ್ನೆಗೆ ಉತ್ತರವಾಯಿತು. ಓಕೆನಾ? ಇದೇ ರೀತಿಯಲ್ಲಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಇಲ್ಲಿ ಎ ಎನ್ ಕೊಟ್ಟಿದ್ದಾರೆ, ಡಿ ಕಂಡುಹಿಡಿಬೇಕು. ಇದಕ್ಕೂ ಕೂಡ ನೀವು ಎ ಎನ್ ಸೂತ್ರವನ್ನು ಬಳಕೆ ಮಾಡ್ತೀರಾ. an = a + n - 1 × d ಅಂತ ಹಾಕಿ ಎ ಎನ್ ಇರುವ ಜಾಗದಲ್ಲಿ 0 ಹಾಕಬೇಕು, ಎ ಇರುವ ಜಾಗದಲ್ಲಿ 18 ಹಾಕಬೇಕು, ಎನ್ ಅಂತ ಹೇಳಿದ್ರೆ 10 - 1 ಡಿ ಕಂಡುಹಿಡಿಬೇಕು. ಈಗ 0 ಇದೆ, 18 ಈ ಕಡೆ ತೊಗೊಂಬಂದರೆ -18 ಆಗುತ್ತೆ. 10ರಲ್ಲಿ 9 ಹೋದರೆ 9 ಡಿ ಆಗುತ್ತೆ. ಈ 0 - 18 ಮಾಡಿದರೆ -18, 9 ಈ ಕಡೆ ಬಂದರೆ /9, ಇಲ್ಲಿ ಡಿ ಮಾತ್ರ ಉಳ್ಕೊಳ್ಳುತ್ತೆ. ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಕ್ಷಮಿಸಿ, ಇದು -18 ಈ ಕಡೆ ಬಂದರೆ +18 ಆಗುತ್ತೆ. 9ರಿಂದ 18ಅನ್ನು ಭಾಗಾಕಾರ ಮಾಡಿದರೆ ಡಿನ ಬೆಲೆ ಬಂದುಬಿಟ್ಟು ನಿಮಗೆ 2 ಬರುತ್ತೆ. ಇಲ್ಲಿ ಎ ಎನ್ ಕಂಡುಹಿಡಿಯಕ್ಕೆ ಕೇಳಿದ್ರು, ಎ ಎನ್ 28 ಬಂತು. ಇಲ್ಲಿ ಡಿ ಕಂಡುಹಿಡಿಯಕ್ಕೆ ಕೇಳಿದ್ರು, ಅಂದರೆ ಡಿ ಅಂದರೆ ಸಾಮಾನ್ಯ ವ್ಯತ್ಯಾಸ 2 ಬಂತು. ಹಾಗೆ ಮೂರನೇ ಪ್ರಶ್ನೆಯಲ್ಲಿ ಎ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಇದಕ್ಕೂ ಕೂಡ ನೀವು an = a + n - 1 × d ಸೂತ್ರ ಹಾಕಿದ್ರಿ ಅಂದರೆ ಎ ಎನ್ ಅಂತ ಹೇಳಿದ್ರೆ -5, ಎ ಕಂಡುಹಿಡಿಬೇಕು, ಎನ್ ಅಂತ ಹೇಳಿದ್ರೆ 18 - 1 × d ಅಂದರೆ 2.5. ಈಗ -5 = a + 18ರಲ್ಲಿ 1 ಕಳೆದ್ರೆ ನಿಮಗೆ 17 ಬರುತ್ತೆ, ಪಕ್ಕದಲ್ಲಿ 2.5. 17 × 2.5ಅನ್ನು ನೀವು ಗುಣಾಕಾರ ಮಾಡ್ಕೊಳ್ಬೇಕಾಗತ್ತೆ. ಇದು ಡಿನ ಬೆಲೆ -3, ಹಾಗಾಗಿ ನೀವು ಡಿ ಇರುವ ಜಾಗದಲ್ಲಿ -3 ಹಾಕೊಂಡ್ರಿ ಅಂತ ಹೇಳಿದ್ರೆ -5 = a + 17 ಪ್ಲಸ್ ಇಂಟು ಮೈನಸ್ ಆಗುತ್ತೆ. 17 ಮತ್ತೆ 3ಅನ್ನು ಗುಣಾಕಾರ ಮಾಡಿದ್ರಿ ಅಂದರೆ 51 ಬರುತ್ತೆ. ಓಕೆನಾ? ಈಗ ಏನ ಇಲ್ಲೇ ಇಟ್ಕೊಂಡು 51 ಆ ಕಡೆ ಕಳಿಸಿದ್ರಿ ಅಂದರೆ -5 -51 ಆ ಕಡೆ ಹೋದರೆ +51 ಆಗುತ್ತೆ. ಅದರ ಅರ್ಥ ಅಲ್ಲಿಗೆ ಏನ ಬೆಲೆ 51ರಲ್ಲಿ -5ಅನ್ನು ಕಳೆದ್ರಿ ಅಂದರೆ 46 ಅಂತೇಳಿ ಉತ್ತರವನ್ನು ಬರಿಬೇಕಾಗತ್ತೆ. ಇನ್ನು 4ನೇ ಪ್ರಶ್ನೆ, ಏನ ಬೆಲೆ ಕೊಟ್ಟಿದ್ದಾರೆ, ಡಿ ಕೊಟ್ಟಿದ್ದಾರೆ, ಎನ್ ಕಂಡುಹಿಡಿಬೇಕು.
ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಕೆ ಮಾಡ್ತೀರಾ. ಎ ಎನ್ ಅಂತ ಹೇಳಿದ್ರೆ 3.6, ಹಾಗೆಯೇ ಎ ಅಂತ ಹೇಳಿದ್ರೆ -18.9 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ 2.5. 3.6 -18.9 ಈ ಕಡೆ ಬಂದರೆ +18.9 ಆಗುತ್ತೆ. ಇಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು 2.5. 18.9ಕ್ಕೆ 3.6 ಕೂಡಿದ್ರಿ ಅಂತ ಹೇಳಿದ್ರೆ ನೀವು 22.5 ಬರಿತೀರಿ. ಎನ್ ಮೈನಸ್ 1 ಪಕ್ಕ ಇರುವ 2.5 ಈ ಕಡೆ ತೊಗೊಂಬಂದರೆ ಡಿವೈಡೆಡ್ ಬೈ 2.5 ಆಗುತ್ತೆ. ಇಲ್ಲಿ ಎನ್ ಮೈನಸ್ 1 ಮಾತ್ರ ಉಳ್ಕೊಳ್ಳುತ್ತೆ. ಮುಂದಿನ ಹಂತದಲ್ಲಿ 2.5ರಿಂದ 22.5 ಭಾಗಾಕಾರ ಮಾಡ್ತೀರಾ, 9 ಬರುತ್ತೆ. -1 ಈ ಕಡೆ ತೊಗೊಂಬಂದರೆ +1 ಆಗುತ್ತೆ ಎನ್ನಿನ ಬೆಲೆ. ಅಲ್ಲಿಗೆ ಎನ್ನನ್ನು ನೀವು 9ಕ್ಕೆ 1 ಕೂಡಿದ್ರಿ ಅಂದರೆ 10 ಅಂತೇಳಿ ಉತ್ತರವನ್ನು ಬರೀಬಹುದು. ಓಕೆ, ಇನ್ನು 5ನೇ ಕ್ವಶನ್ನು ಕೊನೆಯದು, ಅಂದರೆ 1ನೇ ಮೇನಿನ ಕೊನೆಯ ಪ್ರಶ್ನೆ. ಇದರಲ್ಲೂ ಕೂಡ ಎ ಎನ್ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಅಂದರೆ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಅಂತ ಹೇಳಿದರೆ ಫೈಂಡ್ ಔಟ್ ಮಾಡಬೇಕು. ಎ ಅಂತ ಹೇಳಿದ್ರೆ 3.5 ಮೊದಲನೇ ಪದ ಕೊಟ್ಟಿದ್ದಾರೆ. ಎನ್ ಅಂತ ಹೇಳಿದ್ರೆ 105 ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ 0 ಅಂತೇಳಿ. ಈಗ ಎ ಎನ್ ಇಸ್ ಈಕ್ವಲ್ ಟು 3.5 ಪ್ಲಸ್ 105ರಲ್ಲಿ 1 ಕಳೆದ್ರೆ 104 ಬರುತ್ತೆ. 104ನ್ನು 0ಯಿಂದ ಗುಣಾಕಾರ ಮಾಡಿದ್ರೆ 0ನೇ ಬರುತ್ತೆ. ಇದರ ಅರ್ಥ ತುಂಬ ಸುಲಭ. ಎ ಎನ್ ಇಸ್ ಈಕ್ವಲ್ ಟು 3.5ಕ್ಕೆ 0 ಕೂಡಿದ್ರೆ 3.5 ಬರುತ್ತೆ ಉತ್ತರ. ಓಕೆನಾ? ಇದು 1ನೇ ಮೇನಿನ ಕೊನೆಯ ಕ್ವಶನ್ಗೆ ಉತ್ತರ. ಇದಾದ ನಂತರದಲ್ಲಿ 2ನೇ ಮೇನಲ್ಲಿ ಕೊಟ್ಟಿದ್ದಾರೆ ಕ್ವಶನ್. ಏನಪ್ಪ ಅಂದರೆ ಕೆಳಗಿನವುಗಳಿಗೆ ಸರಿಯಾದ ಆಯ್ಕೆಯನ್ನು ಆರಿಸಿ ಸಮರ್ಥಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ 2 ಸಮಾಂತರ ಶ್ರೇಣಿಗಳಿದ್ದಾವೆ. ಸಮಾಂತರ ಶ್ರೇಣಿ, ಮೊದಲನೇ ಸಮಾಂತರ ಶ್ರೇಣಿ 10, 7, 4. ಈ ಸಮಾಂತರ ಶ್ರೇಣಿಯ 30ನೇ ಪದ ಯಾವುದು ಅಂತ ಕೆಳಗಡೆ ಇರುವ 4 ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಹೇಳಬೇಕು. ಎರಡನೇದಕ್ಕೆ -3, -2ನೇ 1, 2 ಈ ಸಮಾಂತರ ಶ್ರೇಣಿಯ 11ನೇ ಪದ ಎಷ್ಟು ಅಂತ ಆಪ್ಷನ್ಗಳಲ್ಲಿ ಹುಡುಕಿ ಉತ್ತರವನ್ನು ಹೇಳಬೇಕು. ಇದಕ್ಕೆ ನೀವೇನು ಮಾಡಬೇಕಾಗತ್ತೆ ಅಂದರೆ ಎ ಎನ್ ಸೂತ್ರವನ್ನು ಹಾಕಿದ್ರೆ ಅಂದರೆ 30ನೇ ಪದ ಸಿಗುತ್ತೆ, ಹಾಗೆಯೇ 11ನೇ ಪದನೂ ಕೂಡ ಸಿಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋದಾದರೆ ನೋಡಿ, ಇಲ್ಲಿ 10, 7, 4 ... 30ನೇ ಪದ ಕಂಡುಹಿಡಿಯಕ್ಕೆ ಕೇಳಿದಾರೆ ಅವರು. ಸೊ ನೀವೇನು ಮಾಡಬೇಕು ಅಂದರೆ ಎನ ಬೆಲೆಯನ್ನು ತಗೊಳ್ಬೇಕು. ಹಾಗೆಯೇ ಸಾಮಾನ್ಯ ವ್ಯತ್ಯಾಸ ಡಿ ಯಾವಾಗ ಸಿಗುತ್ತೆ ಅಂದರೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದಾಗ ಸಿಗುತ್ತೆ. ಅದರ ಅರ್ಥ ನೀವು 7 - 10 ಮಾಡ್ತೀರಾ, ಉತ್ತರ -3 ಬರುತ್ತೆ. ಇದು ಸಾಮಾನ್ಯ ವ್ಯತ್ಯಾಸ. ಜೊತೆಗೆ ನೀವು ಎನ್ನಿನ ಬೆಲೆಯನ್ನು 30ನೇ ಪದ ಅಂತ ಕೊಟ್ಟಿರೋದ್ರಿಂದ ಎನ್ನ ಬೆಲೆ 30 ಅಂತ ತಗೊಳ್ಬೇಕು. ಈಗ ನಿಮಗೆ ಕಂಡುಹಿಡಿಯಕ್ಕೆ ಕೇಳಿರೋದು ಏನಪ್ಪ ಅಂದರೆ 30ನೇ ಪದ ಅಂದರೆ A30 ಕ್ವಶನ್ ಮಾರ್ಕು. ಈಗ ನೀವು ಎ ಎನ್ ಸೂತ್ರವನ್ನು ಹಾಕಬೇಕು. ಎ ಪ್ಲಸ್ ಎನ್ ಮೈನಸ್ 1 ಇಂಟು 2 ಅಂತ ಹಾಕಿದ್ರಿ ಅಂದರೆ A30 ಇಸ್ ಈಕ್ವಲ್ ಟು ಎ ಇರೋ ಜಾಗದಲ್ಲಿ 10 ಹಾಕ್ತೀರಾ, ಎನ್ ಇರೋ ಜಾಗದಲ್ಲಿ 30 ಹಾಕ್ತೀರಾ, ಡಿ ಇರೋ ಜಾಗದಲ್ಲಿ -3 ಹಾಕ್ತೀರಾ. ಆಗ 10 + 30ರಲ್ಲಿ 1 ಹೋದರೆ 29 ಇಂಟು -3. ಅಲ್ಲಿಗೆ 10 + 29 ಇಂಟು -3 ಅಂದರೆ ಈ ಚಿಹ್ನೆ ಮೈನಸ್ ಆಗುತ್ತೆ. ಪ್ಲಸ್ ಇಂಟು ಮೈನಸ್, 29 ಇಂಟು 3 ಮಾಡಿದ್ರಿ ಅಂತ ಹೇಳಿದ್ರೆ 29 3 ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 87 ಬರುತ್ತೆ. ಈ 87ರಲ್ಲಿ 10ನ್ನು ಕಳೆದ್ರಿ ಅಂತ ಹೇಳಿದ್ರೆ 30ನೇ ಪದ ಬಂದ್ಬಿಟ್ಟು -77 ಸಿಗುತ್ತೆ ನಿಮಗೆ. ಸೊ ಕೊಟ್ಟಂಥ ಆಪ್ಷನ್ಗಳಲ್ಲಿ -77 ಆಪ್ಷನ್ ಸಿ ನಲ್ಲಿದೆ. ಸೊ ನೀವು ಆಪ್ಷನ್ ಸಿ ಅನ್ನ ಈ ಒಂದು ಪ್ರಶ್ನೆಗೆ ಉತ್ತರವಾಗಿ ಹೇಳಬೇಕಾಗತ್ತೆ. ಅದೇ ರೀತಿ ನಿಮಗೆ 2ನೇ ಪ್ರಶ್ನೆ ಕೊಟ್ಟಿದ್ದಾರಲ್ವಾ, ಅದರಲ್ಲಿ ಈ ಒಂದು ಶ್ರೇಣಿಯ 11ನೇ ಪದವನ್ನು ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಅದರ ಅರ್ಥ ನೀವು ಏನ ಬೆಲೆಯನ್ನು -3 ಅಂತ ತಗೊಳ್ತೀರಾ. ಸಾಮಾನ್ಯ ವ್ಯತ್ಯಾಸ ಬೇಕು ಅಂದರೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ -2ನೇ 1 -3 ಅಂತ ತಗೊಂಡ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 3ರಲ್ಲಿ ಅರ್ಧ ಕಳೆದ್ರಿ ಅಂದರೆ ನಿಮಗೆ 2 2ನೇ 1. ಇದನ್ನು ಸುಲಭ ರೂಪದಲ್ಲಿ ಬರೆದ್ರೆ ಅಂದರೆ ಏನು ವಿಷಮ ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದರೆ 2 4 1 5 ಡಿವೈಡೆಡ್ ಬೈ 2 ಅಂತ ತಗೊಳ್ಬೋದು. ಜೊತೆಗೆ ನಿಮಗೆ 11ನೇ ಪದ ಅಂತ ಕೊಟ್ಟಿರೋದ್ರಿಂದ ಎನ್ ಬೆಲೆಯನ್ನು 11 ಅಂತ ತಗೊಂಡು ಇಲ್ಲೂ ಕೂಡ ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನುವ ಸೂತ್ರವನ್ನು ಹಾಕಿದ್ರಿ ಅಂದರೆ ಎ ಎನ್ ಅಂತ ಹೇಳಿದ್ರೆ A11 ಕಂಡುಹಿಡಿಬೇಕಾಗಿರೋದು. ಎ ಬಂದು -3 ಪ್ಲಸ್ ಎನ್ ಅಂದರೆ 11 - 1 ಇಂಟು ಡಿ ಎಷ್ಟು ಬಂತು ಅಂದರೆ 2ನೇ 5 ಬಂತು.
ಈಗ A11 ಈಸ್ ಈಕ್ವಲ್ ಟು -3 ಪ್ಲಸ್ 11ರಲ್ಲಿ 1 ಹೋದರೆ 10 ಇಂಟು 2ನೇ 5, 2ರಿಂದ 10 ಭಾಗಾಕಾರ ಮಾಡ್ತೀರಾ, 2 5 10 ಬರುತ್ತೆ. ಈಗ ನಿಮಗೆ A11 ಈಸ್ ಈಕ್ವಲ್ ಟು -3 ಪ್ಲಸ್ 5 5 ಎಷ್ಟು ಬರುತ್ತೆ, 25 ಬರುತ್ತೆ. ಈಗ ಒಂದು ಚಿಹ್ನೆ ಮೈನಸ್ಸು ಒಂದು ಚಿಹ್ನೆ ಪ್ಲಸ್ ಇರೋದ್ರಿಂದ A11 ಬಂದುಬಿಟ್ಟು 25ರಲ್ಲಿ 3ಅನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ 22 ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ ನೀವು ಆಪ್ಷನ್ ಬಿ ಯಲ್ಲಿರುವಂಥ ಉತ್ತರ 22ಅನ್ನು ಆನ್ಸರ್ ಅಂತ ಹೇಳಿ ಹೇಳಬೇಕಾಗತ್ತೆ. ಓಕೆನಾ? ಇದಾದ ನಂತರದಲ್ಲಿ 3ನೇ ಮೇನ್ನಲ್ಲಿರುವಂಥ ಪ್ರಶ್ನೆಗಳು ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಶ್ರೇಣಿಗಳನ್ನು ಕೊಟ್ಟು ಮಧ್ಯದಲ್ಲಿ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿರುವ ಬಾಕ್ಸ್ಗಳನ್ನು ಕಂಪ್ಲೀಟ್ ಮಾಡಿರಿ, ತುಂಬ್ರಿ, ಬಿಟ್ಟಿರುವ ಪದಗಳನ್ನು ತುಂಬಿರಿ ಅಂತ ಕೊಟ್ಟಿದ್ದಾರೆ. ಹೇಗೆ ಅಂತ ನೋಡೋದಾದರೆ, ಈಗ ಉದಾಹರಣೆಗೆ 3ನೇದರಲ್ಲಿ ಮೊದಲನೇದು 2 ಕೊಟ್ಟಿದ್ದಾರೆ, ಮಧ್ಯ ಒಂದು ಬಾಕ್ಸ್ ಖಾಲಿ ಇದೆ, ಪಕ್ಕದಲ್ಲಿ 26 ಕೊಟ್ಟಿದ್ದಾರೆ, 3 ಪದಗಳಿದಾವೆ. ಸೊ 3 ಪದಗಳನ್ನು A1 A2 A3 ಅಂತ ತಗೊಂಡ್ರಿ ಅಂದರೆ ಈಗ ನಿಮಗೆ ಇಲ್ಲಿ 3 ಪದಗಳಾಗಿರೋದ್ರಿಂದ ಸುಲಭವಾಗಿ ನೀವು ಮಧ್ಯದ ಪದವನ್ನು ಹೇಳ್ಬಿಡ್ಬೋದು. ಹೇಗಪ್ಪ ಅಂತ ಹೇಳಿದ್ರೆ A2ನಲ್ಲಿ A1 ಕಳೆದ್ರಿ ಅಂದರೆ A2 ಮೈನಸ್ A1 ಮಾಡಿದರೆ A3 ಮೈನಸ್ A2ಗೆ ಸಮ ಇರುತ್ತೆ, ಸಾಮಾನ್ಯ ವ್ಯತ್ಯಾಸ ಸೇಮ್ ಬರುತ್ತೆ. ಇದರ ಆಧಾರದ ಮೇಲೆ A2 ಅಂದರೆ ಗೊತ್ತಿಲ್ಲ, A1 ಅಂತ ಹೇಳಿದ್ರೆ 2 ಇದೆ, A3 ಅಂತ ಹೇಳಿದ್ರೆ 26, A2 ಖಾಲಿ ಹಾಗೆ ಬರ್ಕೊಡ್ರಿ. ಈ A2ಅನ್ನು ಈ ಕಡೆ ತೊಗೊಂಬಂದರೆ ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಅದರ ಅರ್ಥ A2 ಪ್ಲಸ್ A2 ಅಂತ ಬರುತ್ತೆ. ಇಲ್ಲಿ 26 ಬರ್ಕೊಳ್ರಿ, ಈ -2ಅನ್ನು ಬಲಭಾಗಕ್ಕೆ ತೊಗೊಂಡು ಹೋದರೆ +2 ಆಗುತ್ತೆ, ಇದರ ಅರ್ಥ 28 ಬಂತು. A2 2 ಬಾರಿ ಇರೋದ್ರಿಂದ 2A2 ಅಂತ ತಗೊಳ್ಬೋದು. ಸುಲಭವಾಗಿ 2ರಿಂದ 28ಅನ್ನು ಭಾಗಾಕಾರ ಮಾಡಿದ್ರಿ ಅಂದರೆ A2ನ ಬೆಲೆ 14 ಬರುತ್ತೆ. ಅದರ ಅರ್ಥ ನೀವು ಈ ಜಾಗದಲ್ಲಿ 14ಅನ್ನು ತುಂಬಬೇಕು. ಹಾಗೆಯೇ ಈ ಕಡೆನೂ ಕೂಡ A1 A2 A3 A4 ಅಂತ ತಗೊಂಡ್ರೆ A2ಅನ್ನು ನಾವು ಏನಂತ ಬರ್ಕೊಳ್ಬೋದು ಅಂತ ಹೇಳಿದ್ರೆ ಆದರ್ಶ ರೂಪದಲ್ಲಿ ಬರೆಯೋದಾದರೆ ಸಮಾಂತರ ಶ್ರೇಣಿಯ 3ನೇ ಪದ 2ನೇ ಪದ ಏನಂತ ತಗೊಳ್ತೀರಿ, A+D ಅಂತ ತಗೊಳ್ತೀರಿ, ಉತ್ತರ 13. ಹಾಗೆ 4ನೇ ಪದವನ್ನು ನಾವು A+3D ಅಂತ ತಗೊಳ್ಬೋದು, ಅದು ಉತ್ತರ ಬಂದು 3. ಈಗ ನೀವು ಏನು ವರ್ಜಿಸುವ ವಿಧಾನ ಅಂತೇನು ಕಲ್ತಿದ್ದೀರಿ, ರೇಖಾಗತ 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳು ಪಾಠದಲ್ಲಿ ವರ್ಜಿಸುವ ವಿಧಾನವನ್ನು ಏನು ಕಲ್ತಿದ್ದೀರಿ, ಅದ್ರ ಪ್ರಕಾರ ಸಮೀಕರಣ 1 ಸಮೀಕರಣ 2 ಅಂತ ತಗೊಂಡು ಈ 2 ಸಮೀಕರಣವನ್ನು ಕಳೆದಾಗ ಅಂದರೆ 2ಅನ್ನು 1ರಿಂದ ಕಳೆದಾಗ ಅಂತ ಬರ್ಕೊಂಡು ಈಗ ನೀವು ಕಳಿಬೇಕಾಗತ್ತೆ. ಆಗ ಚಿಹ್ನೆಗಳು 2ನೇ ಸಮೀಕರಣದ ಎಲ್ಲ ಚಿಹ್ನೆಗಳು ಚೇಂಜ್ ಆಗ್ತವೆ. +A -A ಕ್ಯಾನ್ಸಲ್ ಆಗುತ್ತೆ. -3ರಲ್ಲಿ +1ಅನ್ನು ಕಳೆದ್ರಿ ಅಂತ ಹೇಳಿದ್ರೆ -2D ಉಳ್ಕೊಳ್ಳುತ್ತೆ. 13ರಲ್ಲಿ 3 ಕಳಿತೀರಾ, 13ರಲ್ಲಿ 3 ಕಳಿಬೇಕಾಗಿರೋದ್ರಿಂದ 3 ಕಳೆದ್ರೆ 10 ಬರುತ್ತೆ. ಈ -2ಕ್ಕೆ ಇರುವಂಥ ಚಿಹ್ನೆಯನ್ನು ನೀವು ತೆಗೆದುಹಾಕಿದ್ರಿ ಅಂತ ಹೇಳಿದ್ರೆ ಈ ಕಡೆ ಚಿಹ್ನೆ ಬರುತ್ತೆ, ಅಲ್ಲಿಗೆ 2ರಿಂದ 10 ಭಾಗಾಕಾರ ಮಾಡಿದರೆ 5 ಬರುತ್ತೆ. ಈ ಚಿಹ್ನೆಯನ್ನು -5ಕ್ಕೆ ಮೈನಸ್ ಹಾಕಬೇಕು, ಅಲ್ಲಿಗೆ ಡಿನ ಬೆಲೆ -5 ಬಂತು. ಇದರ ಅರ್ಥ ಏನಪ್ಪ ಅಂದರೆ 13ಕ್ಕೆ -5 ಸೇರಿಸಿದ್ರೆ ಅಥವಾ -5ಅನ್ನು ಕಳಿಬೇಕು, 13ಕ್ಕೆ -5ಅನ್ನು ಕಳಿಬೇಕು ಅಂತ ಹೇಳಿದ್ರೆ 13 -5 ಅಂತ ತೊಗೊಂಡ್ರಿ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿಬಿಡುತ್ತೆ, 5 ಬರುತ್ತೆ. 13ಕ್ಕೆ 5 ಸೇರಿಸಿದ್ರಿ ಅಂದರೆ 18. ಇದು ಮೊದಲನೇ ಪದ. ಇನ್ನು 3ನೇ ಪದ ಬೇಕು ಅಂದರೆ 13ರಲ್ಲಿ ಏನು ಮಾಡಬೇಕು, 13ಕ್ಕೆ 5 ಕೂಡಬೇಕು. ಅದೇ ರೀತಿ ಇಲ್ಲಿ ನೀವು 13 + -5 ಮಾಡಿದ್ರಿ ಅಂದರೆ ಪ್ಲಸ್ ಇಂಟು ಮೈನಸ್ -5 ಆಗಿಬಿಡುತ್ತೆ. ಅದರ ಅರ್ಥ 13ರಲ್ಲಿ -5ಅನ್ನು ಕಳಿಬೇಕು. 13ರಲ್ಲಿ -5ಅನ್ನು ಕಳೆದ್ರಿ ಅಂತ ಹೇಳಿದ್ರೆ 8 ಬರುತ್ತೆ. ಸೊ ಆಗ ನಿಮಗೆ ಆ ಒಂದು ಸಮಾಂತರ ಶ್ರೇಣಿಯ ಬಾಕ್ಸ್ನಲ್ಲಿ ಏನು ತುಂಬಿದ್ರಿ, 18 ಮತ್ತು ಇನ್ನೊಂದು ಯಾವುದು 8 ಅಂತ ತುಂಬಬೇಕಾಗತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ನೋಡಿ, ಇಲ್ಲೂ ಕೂಡ ಇದನ್ನು A1 A2 A3 A4 ಅಂತ ತಗೊಂಡ್ರೆ A4 A1 5 ಅಂತ ಗೊತ್ತಾಗ್ಬಿಟ್ಟಿದೆ. ಈಗ A4ಅನ್ನು ನೀವೇನಂತ ತಗೊಳ್ಬೋದು, A+3D ಅಂತ ತಗೊಂಡ್ರೆ 9 2ನೇ 1 ಬರುತ್ತೆ. ಎ ಇರುವ ಜಾಗದಲ್ಲಿ 5 ಹಾಕಿದ್ರಿ ಅಂದರೆ 9 2ನೇ 1ಅನ್ನು ವಿಷಮ ಭಿನ್ನ ರಾಶಿಗೆ ಪರಿವರ್ತನೆ ಮಾಡಿ ಬರ್ಕೊಂಡ್ರೆ 2 9 18 1 19 / 2 ಆಗುತ್ತೆ. ಈಗ 3D ಬೇಕು ಅಂದರೆ 19 / 2 5 ಆ ಕಡೆ ಕಳಿಸಿದರೆ -5 ಆಗುತ್ತೆ. ಕೆಳಗಡೆ 1 ಅಂತ ತಗೊಂಡು 3D = 2 ಮತ್ತು 1 ಕೆಲ್ಸಿಯಂ ತಗೊಂಡ್ರೆ ಲಾಸ ತಗೊಂಡ್ರೆ 2 ಲಾಸ ಬರುತ್ತೆ.
19 ಒಂದ್ಲೆ 19, 5 ಎರಡ್ಲೆ 10. ಇದರ ಅರ್ಥ ನಿಮಗೆ 19ರಲ್ಲಿ 10 ಹೋದರೆ ನೋಡಿ, ಈಗ ನೀವು ಇಲ್ಲಿ 3D = 19ರಲ್ಲಿ 10 ಹೋದರೆ 9/2 ಅಂತ ತಗೊಳ್ಬೋದು. 3ರಿಂದ 9 ಭಾಗಾಕಾರ ಮಾಡ್ತೀರಾ, 3 3ಲೆ 9, ಅಲ್ಲಿಗೆ ಡಿ ಬೆಲೆ ಬಂದ್ಬಿಟ್ಟು 2ನೇ 3 ಬಂತು. ಸೊ A2 ಬೇಕು ಅಂದರೆ ನೀವು 5ಕ್ಕೆ ಪ್ಲಸ್ 2ನೇ 3ಅನ್ನು ಸೇರಿಸ್ಬೇಕು. ಅಲ್ಲಿಗೆ 1 ಮತ್ತು 2 ಎಲ್ಸಿಯಂ ತೊಗೊಂಡ್ರೆ, ಲಾಸ ತೊಗೊಂಡ್ರೆ 2 ಬರುತ್ತೆ. 5 ಎರಡ್ಲೆ 10 ಪ್ಲಸ್ 1 3ಲೆ 3 ಮಾಡಿದರೆ 13/2 ಅನ್ನೋದು ಇಲ್ಲಿ ಬರುತ್ತೆ. 2ನೇ ಪದ ನೀವು 2ನೇ 13 ಅಂತ ಬರಿಬೇಕಾಗತ್ತೆ. ಹಾಗಿದ್ಮೇಲೆ 2ನೇ ಪದ 2ನೇ 13 ಅಂತ ಬರೆದ್ರಿ ಅಂದರೆ 3ನೇ ಪದ ಬೇಕಲ್ಲ. ಈ 3ನೇ ಪದಕ್ಕೆ ಏನು ಬೇಕು? 3ನೇ ಪದ ಬೇಕು ಅಂದರೆ ಮತ್ತೆ ಈ ಒಂದು 2ನೇ 13ಕ್ಕೆ 2ನೇ 3ಅನ್ನು ಕೂಡಬೇಕು. ಕೂಡಿದಾಗ ಉತ್ತರ ಏನು ಬರುತ್ತೆ ನೀವು ನೋಡಿದರೆ, ನೋಡಿ ಇಲ್ಲಿ 2ಕ್ಕೆ 2 ಸೇಮ್ ಇರೋದ್ರಿಂದ 13ಕ್ಕೆ 3 ಕೂಡಿದರೆ 16 ಬರುತ್ತೆ. ಅಥವಾ ನೀವು 2ರಿಂದ 16 ಭಾಗಾಕಾರ ಮಾಡಿಬಿಟ್ರಿ ಅಂದರೆ 8 ಬರುತ್ತೆ. ಹಾಗಾಗಿ A3 ಇರುವ ಜಾಗದಲ್ಲಿ 8 ಹಾಕಬೇಕಾಗತ್ತೆ. ಆಗ 2ನೇ 13 ಈ ಬಾಕ್ಸಲ್ಲಿ ಬರೆದ್ರೆ 8ಅನ್ನು 2ನೇ ಬಾಕ್ಸಲ್ಲಿ ಬರೀಬೇಕಾಗತ್ತೆ. ಹಾಗೆ 4ನೇದರಲ್ಲಿ ನೋಡಿದರೆ ಇಲ್ಲೂ ಕೂಡ ಸೇಮ್ ಇದೇ ಪ್ರೋಸೆಸ್ಸನ್ನು ಮಾಡಬೇಕು. ಇದು A1, A2, A3, A4, A5, A6. A1 ಅಂದರೆ A ಅಂತ ಅರ್ಥ. A6 ಬೇಕು ಅಂದರೆ A+5D = 6. A ಅಂದರೆ -4 + 5D = 6. 5D -4 ಆ ಕಡೆ ಹೋದರೆ +4 ಆಗುತ್ತೆ. 5D = 6 4 10 ಬರುತ್ತೆ. 5ರಿಂದ 10ಅನ್ನು ಭಾಗಾಕಾರ ಮಾಡಿದರೆ ಡಿನ ಬೆಲೆ 2 ಬರುತ್ತೆ. ಇದ್ರ ಪ್ರಕಾರ ನೀವು ಪ್ರತಿಯೊಂದಕ್ಕೂ ಕೂಡ 2 ಸೇರಿಸ್ತಾ ಹೋದ್ರಿ ಅಂದರೆ -4ಕ್ಕೆ +2 ಸೇರಿಸಿದ್ರಿ ಅಂದರೆ -2 ಬರುತ್ತೆ. ಈ -2ಕ್ಕೆ +2 ಸೇರಿಸಿದ್ರಿ ಅಂದರೆ 0 ಬರುತ್ತೆ. 0ಗೆ 2 ಸೇರಿಸಿದ್ರಿ ಅಂದರೆ 2 ಬರುತ್ತೆ. 2ಕ್ಕೆ ಮತ್ತೆ 2 ಸೇರಿಸಿದ್ರಿ ಅಂದರೆ 4 ಬರುತ್ತೆ. ಸೊ ಬಾಕ್ಸ್ ಕಂಪ್ಲೀಟ್ ಆಗಿ ನಾವು ತುಂಬಿದ್ದೀವಿ. ಈಗೇನೆ ಇನ್ನೊಂದು 5ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ ಈ 5ನೇ ಪ್ರಶ್ನೆಯನ್ನು ಕೂಡ ನೀವು ನೋಡೋದಾದರೆ ಇದು A1, A2, A3, A4, A5, A6. ಇಲ್ಲೂ ಕೂಡ ವರ್ಜಿಸುವ ವಿಧಾನವನ್ನು ಬಳಕೆ ಮಾಡಬೇಕಾಗತ್ತೆ. ಯಾಕೆ ವರ್ಜಿಸುವ ವಿಧಾನವನ್ನು ಬಳಸಬೇಕಾಗತ್ತಪ್ಪ ಅಂತ ಅಂದರೆ ನೋಡಿ, ಇಲ್ಲಿ A2 ಕೊಟ್ಟಿದ್ದಾರೆ ಅಂದರೆ A+D ಅಂತ ತಗೊಳ್ಬೇಕು, 38. A6 ಕೊಟ್ಟಿದ್ದಾರೆ ಅಂದರೆ A+5D ಅಂತ ತಗೊಳ್ಬೇಕು, -22. ಕೆಳಗಡೆ ಇರುವ ಚಿಹ್ನೆಗಳು ಚೇಂಜ್ ಆಗ್ತವೆ. ವರ್ಜಿಸಬೇಕಾದಾಗ ನೀವೇನು ಮಾಡ್ತೀರಾ, 1 ಮತ್ತು ಇದನ್ನು 2 ಅಂತ ತಗೊಂಡು 2ಅನ್ನು 1ರಿಂದ ಕಳೆದಾಗ ಅಂತ ಬರ್ಕೊಂಡ್ರಿ ಅಂದರೆ A ಕ್ಯಾನ್ಸಲ್ ಆಗುತ್ತೆ. -5ರಲ್ಲಿ 1 ಹೋದರೆ -4D ಉಳಿತದೆ. ಇದು ಮೈನಸಲ್ಲಿ ಆ್ಯಕ್ಚುಲಿ ಪ್ಲಸ್ ಬರುತ್ತೆ. 38ಕ್ಕೆ 22ಅನ್ನು ಕೂಡಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ, 60 ಬರುತ್ತೆ. -4ರಿಂದ 60ಅನ್ನು ಭಾಗಾಕಾರ ಮಾಡಿದ್ರಿ ಅಂದರೆ -15 ಬರುತ್ತೆ. ಡಿನ ಬೆಲೆ -15 ಬರ್ತಾ ಇದೆ ಅಂದರೆ ಅದರ ಅರ್ಥ ಎ ಕಂಡುಹಿಡಿಬೇಕು. ಸೊ ಎನ ಬೆಲೆಯನ್ನು ಕಂಡುಹಿಡ್ಕೋಬೇಕು ಅಂದರೆ ಮತ್ತೆ A+D = 38 ಅಂತ ತಗೊಂಡು A - 15 = 38 ಆಗುತ್ತೆ. ಯಾಕಂದರೆ ಡಿನ ಬೆಲೆ ಮೈನಸ್ ಬಂದಿದೆ. ಈಗ ಎ ಬೇಕಂದರೆ 38ಕ್ಕೆ 15ಅನ್ನು ಸೇರಿಸ್ಬೇಕಾಗತ್ತೆ. ಸೊ ಈಗ ನೀವು 38ಕ್ಕೆ ಏನಾದರೂ 15ಅನ್ನು ಸೇರಿಸಿದ್ರಿ ಅಂತ ಹೇಳಿದರೆ 38ಕ್ಕೆ 15ಅನ್ನು ಸೇರಿಸಿದ್ರಿ ಅಂತ ಹೇಳಿದ್ರೆ ಏನು ಬರುತ್ತೆ ಉತ್ತರ, 53 ಬರುತ್ತೆ. ಸೊ ಅಲ್ಲಿಗೆ ನೀವು ಮೊದಲನೇ ಬಾಕ್ಸಲ್ಲಿ 53 ಬರಿಬೇಕು. ಈಗ ಇಲ್ಲಿ D -15 ಬಂದಿರೋದ್ರಿಂದ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ 15 ಕಳ್ಕೊಂತ ಬರಿತಾ ಹೋದ್ರಿ ಅಂದರೆ 38ರಲ್ಲಿ 15ಅನ್ನು ಕಳೆದು ಬರೆದ್ರಿ ಅಂತ ಹೇಳಿದ್ರೆ 38ರಲ್ಲಿ 15ಅನ್ನು ಕಳೆದು ಬರೆದ್ರಿ ಅಂದರೆ 23 ಬರುತ್ತೆ. ಮತ್ತೆ 23ರಲ್ಲಿ 15ಅನ್ನು ಕಳೆದ್ರಿ ಅಂದರೆ +8 ಬರುತ್ತೆ. +8ಕ್ಕೆ -15 ಸೇರಿಸಿದ್ರಿ ಅಂದರೆ -7 ಬರುತ್ತೆ. ಈ -7ಕ್ಕೆ ಮತ್ತೆ -15 ಸೇರಿಸಿದ್ರಿ ಅಂದರೆ -22 ಬರುತ್ತೆ. ಇದರ ಆಧಾರದ ಮೇಲೆ ಈ ಬಾಕ್ಸ್ಗಳನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡಿದ್ರಿ. ಹಾಗೆ ಮುಂದುವರೆದು 4ನೇ ಪ್ರಶ್ನೆಯನ್ನು ನೋಡೋದಾದರೆ 3, 8, 13, 18 ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 78 ಅಂತ ಕೇಳಿದ್ದಾರೆ. ಪ್ರಶ್ನೆ ತುಂಬ ಸುಲಭವಾಗಿದೆ. ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಯಾವುದೋ ಒಂದು ಜಾಗದಲ್ಲಿ 78 ಬರುತ್ತೆ. ಆ 78 ಅನ್ನೋದು ಎಷ್ಟನೇ ಪದ ಎನ್ ಕಂಡುಹಿಡಿಬೇಕು ಅಂತ ಅರ್ಥ ಅಲ್ಲಿಗೆ. ಸೊ ಎನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಇಲ್ಲೂ ಕೂಡ AN ಸೂತ್ರವನ್ನು ಬಳಕೆ ಮಾಡಬೇಕಾಗತ್ತೆ. ಹೇಗೆ ಅಂತ ನೋಡೋದಾದರೆ ನೋಡಿ, ತುಂಬ ಸುಲಭ.
ಈ ಥರ 3, 8, 13, 18 ಅಂತ ತಗೊಂಡು 78 ಎಷ್ಟನೇ ಪದ ಅಂತ ಕೇಳಿದ್ರಿಂದ ನೀವು 78ಅನ್ನು AN ಅಂತ ತಗೊಳ್ಬೇಕು. ಆಗ ಎನ ಬೆಲೆ 3, ಡಿನ ಬೆಲೆ ಬೇಕು ಅಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದ್ರಿ ಅಂದರೆ 5 ಬರುತ್ತೆ. ಹಾಗೆಯೇ ನಿಮಗೆ ಎನ್ ಬಂದ್ಬಿಟ್ಟು ಕಂಡುಹಿಡಿಬೇಕು. AN ಇರೋ ಜಾಗದಲ್ಲಿ 78 ಹಾಕಬೇಕು. ನಿಮಗೆ ಸೂತ್ರ ಗೊತ್ತು, AN = A + n-1 × D ಅಂತ. ಇದ್ರ ಪ್ರಕಾರ 78 = A ಅಂದರೆ 3, ಎನ್ ಕಂಡುಹಿಡಿಬೇಕು, ಡಿ ಅಂತ ಹೇಳಿದ್ರೆ 5. 78ಕ್ಕೆ 3 ಈ ಕಡೆ ತಗೊಂಬಂದ್ರಿ ಅಂದರೆ -3 ಆಗುತ್ತೆ. ಇಲ್ಲಿ n-1 × 5. 78ರಲ್ಲಿ 3 ಕಳೆದ್ರಿ ಅಂದರೆ 75, n-1 ಪಕ್ಕ ಇರೋ 5 ಈ ಕಡೆ ತಗೊಂಬಂದ್ರಿ ಅಂದರೆ /5 ಆಗುತ್ತೆ. ಇಲ್ಲಿ n-1 ಹಾಗೆ ಉಳ್ಕೊಳ್ಳುತ್ತೆ. 5ರಿಂದ 75ಅನ್ನು ಭಾಗಾಕಾರ ಮಾಡಿದ್ರಿ ಅಂದರೆ 5 1 5, 2 ಉಳಿತದೆ, 25 ಆಗುತ್ತೆ. 5 5 25. ಎನ್ ಪಕ್ಕ ಇರುವ -1ಅನ್ನು ಈ ಕಡೆ ತೊಗೊಂಬಂದ್ರಿ ಅಂದರೆ +1 ಆಗುತ್ತೆ. ಅಲ್ಲಿಗೆ ಎನ್ನಿನ ಬೆಲೆ ಬಂದು 15ಕ್ಕೆ 1 ಕೂಡಿದ್ರಿ ಅಂದರೆ 16. ಸೊ ನೀವು ಬರಿಬೇಕಾಗತ್ತೆ ಏನಂತ ಹೇಳಿ, 16ನೇ ಪದವು 78 ಆಗಿರುತ್ತದೆ ಅಂಥೇಳಿ ಉತ್ತರವನ್ನು ಬರಿಬೇಕಾಗತ್ತೆ. ಹಾಗೆ 5ನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಸಮಾಂತರ ಶ್ರೇಣಿಯಲ್ಲಿರುವ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಇಂಡೈರೆಕ್ಟ್ ಆಗಿ ಕೊನೆಯ ಪದ 78 ಅಂತ ಕೊಟ್ಟಿದ್ರು, ಈಗ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಕೊನೆಯ ಪದ 78. ಸೊ ಕೊನೆಯ ಪದ 205 ಆದರೆ ಇದರ ಈ ಒಂದು ಶ್ರೇಣಿಯಲ್ಲಿ ಬರೆಯುವ ಒಟ್ಟು ಪದಗಳು ಎಷ್ಟು? ಇಲ್ಲಿ ಕೊನೆಯ ಪದ -47 ಆದರೆ ಈ ಶ್ರೇಣಿಯಲ್ಲಿ ಬರುವ ಒಟ್ಟು ಪದಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಎರಡಕ್ಕೂ ಉತ್ತರ ಹೇಗೆ ಹೇಳ್ಬೋದು ಅಂತ ನೋಡೋದಾದರೆ ನೋಡಿ, ಇಲ್ಲಿ ಕೊಟ್ಟಂತಹ ಒಂದು ಶ್ರೇಣಿಯ ಆಧಾರದ ಮೇಲೆ ಎ ಅಂತ ತಗೊಳ್ಬೇಕು ಮೊದಲನೇ ಪದ. ಸಾಮಾನ್ಯ ವ್ಯತ್ಯಾಸ 13ರಲ್ಲಿ 7 ಕಳಿಬೇಕು, ಯಾಕಂದರೆ ಎರಡನೇ ಪದದಲ್ಲಿ ಒಂದನೇ ಪದವನ್ನು ಕಳೆದಾಗೋದು ಸಾಮಾನ್ಯ ವ್ಯತ್ಯಾಸ ಆಗಿರುತ್ತೆ. ಸೊ 13ರಲ್ಲಿ 7ಅನ್ನು ಕಳೆದ್ರಿ ಅಂತ ಹೇಳಿದ್ರೆ 6 ಬರುತ್ತೆ. ಇದನ್ನು ನೀವು AN ಅಂತ ತಗೊಳ್ಬೇಕು. 205 ನೀವು ಕಂಡುಹಿಡಬೇಕಾಗಿರೋದು ಎನ್. ಇದರ ಆಧಾರದ ಮೇಲೆ ನೀವು ಸೂತ್ರ AN = A + n-1 × D ಅನ್ನುವ ಸೂತ್ರವನ್ನು ಹಾಕಿದ್ರಿ ಅಂದರೆ AN ಇರುವ ಜಾಗದಲ್ಲಿ 205 ಹಾಕ್ರಿ. ಹಾಗೆಯೇ A ಇರುವ ಜಾಗದಲ್ಲಿ 7 ಅಂತ ಬರೀರಿ. ಎನ್ ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಹಾಗೆ ಬರ್ಕೊಳ್ತೀರಾ. ಡಿ ಅಂತ ಹೇಳಿದ್ರೆ 6. 7 ಈ ಕಡೆ ಬಂದರೆ 205ಕ್ಕೆ -7 ಮಾಡ್ತೀರಾ. n-1 × 6 ಉಳ್ಕೊಳ್ಳುತ್ತೆ. 205ರಲ್ಲಿ 7ಅನ್ನು ಕಳೆದ್ರಿ ಅಂತ ಹೇಳಿದ್ರೆ 198 ಬರುತ್ತೆ. ಈ 6ಅನ್ನು ಈ ಕಡೆ ತೊಗೊಂಬಂದ್ರಿ ಅಂದರೆ /6 ಆಗುತ್ತೆ. ಬಲಭಾಗದಲ್ಲಿ n-1 ಉಳ್ಕೊಳ್ಳುತ್ತೆ. 6ರಿಂದ 198ಅನ್ನು ನೀವು ಭಾಗಾಕಾರ ಮಾಡಿದ್ರಿ ಅಂದರೆ ಏನು ಬರುತ್ತಪ್ಪ ಆನ್ಸರು? 6 3 18, 6 3 18, 33 ಬರುತ್ತೆ. -1 ಈ ಕಡೆ ತೊಗೊಂಬಂದರೆ +1 ಆಗುತ್ತೆ. ಈ ಕಡೆ n ಮಾತ್ರ ಉಳ್ಕೊಳ್ಳುತ್ತೆ. ಇದರ ಅರ್ಥ ನೀವು ಸುಲಭವಾಗಿ ಹೇಳ್ಬೋದು, ಎನ್ನಿನ ಬೆಲೆ 33 + 1 34. ಇದರಲ್ಲಿ ಒಟ್ಟು 34 ಪದಗಳಿವೆ ಅಂಥೇಳಿ ನೀವು ಬರೀಬಹುದು. ಹಾಗೆ ಪಕ್ಕದಲ್ಲಿ ಇಲ್ಲೂ ಕೂಡ ಎನ ಬೆಲೆ 18, ಡಿನ ಬೆಲೆ ಬೇಕು ಅಂದರೆ 15ವರೆನಲ್ಲಿ 18ಅನ್ನು ಕಳೀತಾ ಇದ್ದೀರಾ ಅಂದರೆ ಅಲ್ಲಿಗೆ ಚಿಹ್ನೆ ಮೈನಸ್ ಬರುತ್ತೆ. 18ರಲ್ಲಿ 15ವರೆ ಹೋಯಿತು ಅಂದರೆ ಇನ್ನು 2ವರೆ ಮಾತ್ರ ಉಳ್ಕೊಳ್ಳುತ್ತೆ. ಹಾಗೆ ಈ 2ವರೆಯನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡಿದ್ರಿ ಅಂದರೆ 2 4 1 5/2 ಬರುತ್ತೆ. ಇದನ್ನು ನೀವು AN ಅಂತ ತಗೊಳ್ಬೇಕು. ಅಲ್ಲಿಗೆ AN = A + n-1 × D ಅಂತ ಸೂತ್ರವನ್ನು ಹಾಕಿಕೊಂಡು AN ಇರುವ ಜಾಗದಲ್ಲಿ -47, A ಇರುವ ಜಾಗದಲ್ಲಿ 18, n-1 × D ಅಂತ ಹೇಳಿದ್ರೆ ಎಷ್ಟು? -2/5. ಇಲ್ಲಿ -47 ಇದೆ, 18 ಈ ಕಡೆ ಬಂದರೆ -18 ಆಗುತ್ತೆ. n-1 × -2/5.
-47ಕ್ಕೆ -18 ಕೂಡಿದ್ರಿ ಅಂತ ಹೇಳಿದ್ರೆ -65 ಬರುತ್ತೆ. -2ನೇ 5 ಈ ಕಡೆ ತೊಗೊಂಬಂದ್ರಿ ಅಂದರೆ 5ನೇ -2 ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ಅಲ್ಲಿಗೆ 5ರಿಂದ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 5ರಿಂದ 65 ನೀವು ಭಾಗಾಕಾರ ಮಾಡಿದ್ರಿ ಅಂದರೆ 13 ಬರುತ್ತೆ. ಪಕ್ಕದಲ್ಲಿ ಇಂಟು 2 ಇದೆ. -n ಪಕ್ಕದಲ್ಲಿರುವ -1 ಈ ಕಡೆ ತೊಗೊಂಬಂದ್ರೆ +1 ಆಗುತ್ತೆ =n. ಇದರ ಅರ್ಥ ತುಂಬ ಸುಲಭ. 13 26ಕ್ಕೆ +1 ಸೇರಿಸ್ಬೇಕು. ಅಲ್ಲಿಗೆ n ಬೆಲೆ 27 ಬರುತ್ತೆ. ಅಂದರೆ ಇದರ ಅರ್ಥ ಈ ಶ್ರೇಣಿಯಲ್ಲಿ ಸುಮಾರು 27 ಪದಗಳಿವೆ ಅಂಥೇಳಿ ಅರ್ಥವನ್ನು ಕೊಡುತ್ತೆ. ಹಾಗೆ 6ನೇ ಪ್ರಶ್ನೆ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ -150 ಇದು 11, 8, 5, 2 ಈ ಒಂದು ಸಮಾಂತರ ಶ್ರೇಣಿಯ ಪದವಾಗಿದೆಯೇ ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಏನಪ್ಪ ಅಂದರೆ ಇದು -150 ನೀವೇನಾದರೂ ಕೊನೆಯ ಪದ ಅಂತ ತಗೊಂಡು an ಸೂತ್ರವನ್ನು ಹಾಕಿದಾಗ n ಬೆಲೆ ಕಂಡುಹಿಡಿಬೇಕಾಗತ್ತೆ. ನಿಮಗೆ n ಬೆಲೆ ಪೂರ್ಣ ಸಂಖ್ಯೆ ಬಂತು ಅಂದರೆ ಈ -150 ಅನ್ನೋದು ಈ ಒಂದು ಸಮಾಂತರ ಶ್ರೇಣಿಯ ಪದ. ಏನಾದರೂ ಪೂರ್ಣ ಸಂಖ್ಯೆ ಬರಲಿಲ್ಲ, ದಶಮಾಂಶ ರೂಪದಲ್ಲಿ ಬಂತು ಅಂದರೆ ಆಗ ಅದು -150 ಅನ್ನೋದು ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ಹೇಳಬೇಕು. ಇಲ್ಲಿ ನೀವು n ಕಂಡುಹಿಡಬೇಕಾಗಿರೋದ್ರಿಂದ n ಅಂತಕ್ಕಂಥದ್ದು ಯಾವಾಗಲೂ ಕೂಡ ಎಣಿಕೆ ಸಂಖ್ಯೆ ಆಗಿರೋದ್ರಿಂದಾಗಿ ಅದು ಯಾವಾಗಲೂ ಪೂರ್ಣ ಸಂಖ್ಯೆನೇ ಆಗಿರುತ್ತೆ. ಪೂರ್ಣ ಸಂಖ್ಯೆ ಬರಲಿಲ್ಲ ಅಂದರೆ -150 ಅನ್ನೋದು ಈ ಶ್ರೇಣಿಯಲ್ಲಿ ಇಲ್ಲ ಅಂತೇಳಿ ಹೇಳಬೇಕಾಗತ್ತೆ. ಸೊ ಉತ್ತರ ಏನು ಬರುತ್ತೆ ಅಂತ ನೋಡೋದಾದರೆ ಇಲ್ಲಿ ಅವರೇ ಹೇಳುವ ಪ್ರಕಾರ ಆ ಒಂದು ಶ್ರೇಣಿಯನ್ನು ಬರ್ಕೊಂಡು ಶ್ರೇಣಿಯಲ್ಲಿ ಮೊದಲನೇ ಪದ 11, ಸಾಮಾನ್ಯ ವ್ಯತ್ಯಾಸ 8 - 11 ಮಾಡಿದರೆ -3 ಬರುತ್ತೆ. n ಕಂಡುಹಿಡಿಬೇಕು. an ಅನ್ನು -150 ಅಂತ ತಗೊಳ್ಬೇಕು. an = a + n - 1 × d ಅಂತ ಸೂತ್ರವನ್ನು ಹಾಕಿ an ಇರುವ ಜಾಗದಲ್ಲಿ -150 ಅಂತ ಬರೆದು a ಅಂತ ಹೇಳಿದ್ರೆ 11, n ಕಂಡುಹಿಡಿಬೇಕು. ಡಿ ಅಂದರೆ -3. ಇಲ್ಲಿ -150 ಇದೆ, 11 ಈ ಕಡೆ ತೊಗೊಂಬಂದರೆ -11 ಆಗುತ್ತೆ. n - 1 × -3. ಸೊ -150ಕ್ಕೆ 11 ಸೇರಿಸಿದ್ರಿ ಅಂದರೆ -161 ಬರುತ್ತೆ. -3 ಈಕ್ವಲಿಂದ ಈ ಕಡೆ ತೊಗೊಂಬಂದರೆ -3 ಆಗುತ್ತೆ n - 1. ಈಗ ನೀವು 3ರಿಂದ 161 ಭಾಗಾಕಾರ ಮಾಡಬೇಕು, ಮೈನಸ್ ಕ್ಯಾನ್ಸಲ್ ಮಾಡಬೇಕು. 3ರಿಂದ 161 ಭಾಗಾಕಾರ ಮಾಡಿದ್ರೆ 3 × 5 = 15 ಬರುತ್ತೆ, 1 ಉಳಿತದೆ, 11 ಆಗುತ್ತೆ. 3 × 3 = 9 ಬರುತ್ತೆ, 2 ಉಳಿತದೆ, ಪಾಯಿಂಟ್ ಕಟ್ಟಿ 20 ಅಂತ ತೊಗೊಂಡ್ರೆ 3 × 6 = 18 ಬರುತ್ತೆ. ಮತ್ತೆ ಹೀಗೆ 2 ಉಳಿತಾ ಹೋಗುತ್ತೆ. 53.666 ಅಂತ -1 ಈ ಕಡೆ ಬಂದರೆ +1 = n. ಅಲ್ಲಿಗೆ ನಿಮಗೆ n = 54.666 ಈ ಥರ ಬರುತ್ತೆ. ನಾನು ಆವಾಗಲೇ ಹೇಳಿದ ಹಾಗೆ n ಬೆಲೆ ಏನು ಬರಬೇಕು? ಪೂರ್ಣ ಸಂಖ್ಯೆ ಬರಬೇಕು. ಇಲ್ಲಿ ಪೂರ್ಣ ಸಂಖ್ಯೆ ಬರ್ತಾ ಇಲ್ಲ, ಬಿಂದು ಪಾಯಿಂಟಿನ ರೂಪದಲ್ಲಿ ದಶಮಾಂಶ ರೂಪದಲ್ಲಿ ಬರ್ತಾ ಇದೆ. n ಬೆಲೆ ದಶಮಾಂಶ ರೂಪದಲ್ಲಿ ಬರ್ತಾ ಇದೆ ಅಂದರೆ ಅದರ ಅರ್ಥ -150 ಈ ಶ್ರೇಣಿಯ ಪದವಲ್ಲ, ಈ ಸಮಾಂತರ ಶ್ರೇಣಿಯ ಪದವಲ್ಲ ಅಂಥೇಳಿ ಉತ್ತರವನ್ನು ಬರಿಬೇಕಾಗತ್ತೆ. ಸೊ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದರೆ, ಒಂದು ಸಮಾಂತರ ಶ್ರೇಣಿಯ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದವನ್ನು ಕಂಡುಹಿಡಿಯಿರಿ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ 11ನೇ ಪದ ಕೊಟ್ಟಿದ್ದಾರೆ, 16ನೇ ಪದ ಕೊಟ್ಟಿದ್ದಾರೆ, ಜೊತೆಗೆ 31ನೇ ಪದ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಹೇಗೆ ಮಾಡೋದು ಅನ್ನೋದನ್ನು 7ನೇ ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋದಾದರೆ, ಪ್ರಶ್ನೆ ಹೇಳುವುದರ ಆಧಾರದ ಮೇಲೆ 11ನೇ ಪದ 38, 16ನೇ ಪದ 73 ಆದರೆ 31ನೇ ಪದ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವು ಏನು ಸಮಾಂತರ ಶ್ರೇಣಿಯಲ್ಲಿ ಪದಗಳು ಬರ್ತಾವಲ್ಲ, ಸಾಮಾನ್ಯವಾಗಿ ಸಮಾಂತರ ಶ್ರೇಣಿಯ ಪದಗಳನ್ನು ನಾವು ಬರೆಯೋದ್ರ ಆಧಾರದ ಮೇಲೆ 11ನೇ ಪದವನ್ನು a + 10d ಅಂತ ಬರಿಬೋದು. ಹಾಗೆಯೇ 16ನೇ ಪದವನ್ನು a + 15d ಅಂತ ಬರಿಬೋದು. ಈಗ ನಾವು ಒಂದು ಕೆಲಸ ಮಾಡ್ಬೋದು. ಏನಂತ ಹೇಳಿದರೆ, ಇದನ್ನು ಸಮೀಕರಣ 1, ಇದನ್ನು 2 ಅಂತ ತಗೊಂಡು ನಾವು ವರ್ಜಿಸುವ ವಿಧಾನವನ್ನು ಬಳಕೆ ಮಾಡೋದಾದರೆ ಇಲ್ಲಿ ಬರಿಬೇಕಾಗತ್ತೆ ಏನು? 2ಅನ್ನು 1ರಿಂದ ಕಳೆದಾಗ ಏನು ಬರುತ್ತೆ? 2ನೇ ಸಮೀಕರಣದ ಎಲ್ಲ ಚಿಹ್ನೆಗಳು ಚೇಂಜ್ ಆಗ್ತವೆ.
ಎ ಕ್ಯಾನ್ಸಲ್ ಆಗತ್ತೆ. 15ರಲ್ಲಿ 10 ಕಳೆದ್ರೆ -5D ಉಳ್ಕೊಳ್ಳುತ್ತೆ. ಈಗ 73ರಲ್ಲಿ 38 ಕಳಿಬೇಕಾಗತ್ತೆ. 73ರಲ್ಲಿ 38 ಕಳೆದ್ರೆ ಏನು ಬರುತ್ತೆ? -35 ಬರುತ್ತೆ. ಎರಡೂ ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ 5ರಿಂದ 35 ಭಾಗಾಕಾರ ಮಾಡಿದ್ರೆ ಡಿನ ಬೆಲೆ ಸಾಮಾನ್ಯ ವ್ಯತ್ಯಾಸ 7 ಬರುತ್ತೆ. ಈ ಸಾಮಾನ್ಯ ವ್ಯತ್ಯಾಸವನ್ನು ಬಳಸ್ಕೊಂಡು ಅಂದರೆ ಇಲ್ಲಿ ನೀವೇನು ಮಾಡಬೇಕಾಗತ್ತೆ, ಡಿನ ಬೆಲೆಯನ್ನು 1ರಲ್ಲಿ ಆದೇಶಿಸಿದಾಗ ಅಂತೇಳಿ ಬರ್ಕೊಳ್ಬೇಕಾಗತ್ತೆ. 1ರಲ್ಲಿ ಆದೇಶಿಸಿದಾಗ ಏನು ಬರುತ್ತೆ ಉತ್ತರ? A+10D = 38 ಅಂತ ಬರ್ಕೊಂಡು ಈಗ ನೀವೇನು ಮಾಡಬೇಕಾಗತ್ತೆ ಇಲ್ಲಿ ಅಂತಂದರೆ ಎ ಅಂತ ಹೇಳಿದ್ರೆ ಎ ಹಾಗೆ ಬರ್ಕೊಳ್ತೀರಾ. 10 × D ಅಂತ ಹೇಳಿದ್ರೆ 7 = 38. ಏನ ಬೆಲೆ ಬೇಕು ಅಂದರೆ 10 × 7 ಮಾಡಿದ್ರೆ 70 ಬರುತ್ತೆ. 70ನ್ನು ಈಕ್ವಲಿಂದ ಆ ಕಡೆ ಕಳಿಸಿದ್ರೆ -70 ಬರುತ್ತೆ. ಆಗ ನಿಮಗೆ 70ರಲ್ಲಿ 38ನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ -32 ಉಳ್ಕೊಳ್ಳುತ್ತೆ. ಇದು ಏನ ಬೆಲೆ. ಈ ಏನ ಬೆಲೆಯನ್ನು ನೀವೇನು ಮಾಡಬೇಕಾಗತ್ತೆ ಈಗ ಅಂದರೆ ಏನ ಬೆಲೆಯನ್ನು 1ರಲ್ಲಿ ಕ್ಷಮಿಸಿ, ಏನ ಬೆಲೆ ಸಿಕ್ಕಾಯ್ತು, ನಿಮಗೆ ಮತ್ತೆ ಹಾಕೋ ಅಗತ್ಯತೆ ಇಲ್ಲ. ಸೊ ಎ ಮತ್ತು ಡಿನ ಬೆಲೆ ಸಿಕ್ತು. ನಿಮಗೆ ಕೇಳಿದ್ದಾರೆ ಏನು, A31 ಎಷ್ಟು ಅಂತ ಕೇಳಿದ್ದಾರೆ. ಸೊ A31 ನೀವು A+30D ಅಂತ ಬರ್ಕೊಳ್ತೀರಾ. ಇದ್ರ ಪ್ರಕಾರವಾಗಿ A31 = -32 + 30 × D ಅಂದರೆ 7. ಆಗ A31 = -32 30 × 7 ಮಾಡಿದ್ರೆ 210 ಬರುತ್ತೆ. ಆಗ 210ರಲ್ಲಿ 32ನ್ನು ನೀವು ಕಳೆದ್ರಿ ಅಂತ ಹೇಳಿದ್ರೆ ಉತ್ತರ ಬಂದ್ಬಿಟ್ಟು ಏನು ಬರುತ್ತಪ್ಪ ಅಂತಂದರೆ 178 ಬರುತ್ತೆ. ಸೊ 31ನೇ ಪದ 178 ಅಂತೇಳಿ ನೀವು ಉತ್ತರವನ್ನು ಹೇಳಬೇಕಾಗತ್ತೆ. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ 5ನೇ ಪಾಠದ ಅಭ್ಯಾಸ 5.2ರ ಮೊದಲನೇ ಪ್ರಶ್ನೆಯಿಂದ 7ನೇ ಪ್ರಶ್ನೆಯ ತನಕ ವಿಶ್ಲೇಷಣೆಯ ಸಮೇತವಾಗಿ ಉತ್ತರವನ್ನು ಹೇಗೆ ಹೇಳಬೇಕು, ಹೇಗೆ ಪರಿಹಾರಗಳನ್ನು ಕಂಡುಹಿಡಿಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಮುಂದಿನ ಒಂದು ಪ್ರಶ್ನೆಗಳನ್ನು ಇದೇ ಅಭ್ಯಾಸದ ಮುಂದಿನ ಪ್ರಶ್ನೆಗಳೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.